ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಇವತ್ತು ನಾವು ಮಾತನಾಡೋಕ್ಕೆ ಹೊರಟಿರುವಂಥ ವಿಷಯ ಇದೆಯಲ್ಲ, ಇದು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಏನು ಟಿವಿ ಪರದೆಗಳಲ್ಲಿ ಒಂದು ನ್ಯಾಷನಲ್ ಮೀಡಿಯಾಗಳಂತ ಏನು ಕರಿತೀವಿ, ಅವರ ಒಂದು ಪ್ರೈಮ್ ಟೈಮ್ ಶೋಗಳಲ್ಲಿ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಬರೋದಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಅಲ್ಲಾಡಿಸ್ತಿರುವಂಥ ಒಂದು ಭೀಕರವಾದಂಥ ರಹಸ್ಯದ ಕಥೆ ಅಂತಲೇ ಹೇಳ್ಬೋದು. ರಾಜಕೀಯದಲ್ಲಿ ಚಾರಿತ್ರ್ಯ ಹನನ ಮಾಡುವಂಥದ್ದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಏನು ಕರಿತೀವಿ, ಈ ಒಂದು ಚಾರಿತ್ರ್ಯ ಹನನ ಅನ್ನುವಂಥದ್ದು ಹೇಗೆ 1,000 ಕೋಟಿಯ ಇಂಡಸ್ಟ್ರಿ ಆಗಿದೆ. ಮತ್ತೆ ವಿರೋಧಿಗಳನ್ನ ಲಾಜಿಕ್ ಇಂದ ಸೈದ್ಧಾಂತಿಕವಾಗಿ ಎದುರಿಸೋಕೆ ಯೋಗ್ಯತೆ ಇಲ್ಲದಿದ್ದಾಗ ಅವರ ಪರ್ಸನಲ್ ಲೈಫ್ ಮೇಲೆ ಹೇಗೆಲ್ಲ ಕೆಸರು ಎರಚುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇದೇ ಬ್ರಹ್ಮಾಸ್ತ್ರ ಈಗ ರಿವರ್ಸ್ ಗೇರ್ ಆಗಿ ಏನೋ ಆಡಳಿತ ಪಕ್ಷದ ನಾಯಕರ ಕಡೆಗೆ, ಅದು ಸಾಕ್ಷಾತ್ ಪ್ರಧಾನಿಯಾದಂತಹ ಏನು ನರೇಂದ್ರ ಮೋದಿ ಅವರ ಕಡೆಗೇನೆ ತಿರುಗಿದ್ರು ಕೂಡ ಈ ಒಂದು ನ್ಯಾಷನಲಿಸ್ಟ್ ಮೀಡಿಯಾಗಳ ಬಾಯಿಗೆ ಬೀಗ ಬಿದ್ದಿದ್ದೇಕೆ? ಸ್ನೇಹಿತರೆ, ಇದು ಯಾವುದೋ ವಿರೋಧ ಪಕ್ಷದವರು ಕಾಂಗ್ರೆಸ್ಸಿಗರು ಮಾಡ್ತಿರುವಂತಹ ಆರೋಪ ಅಲ್ಲ. ಬದಲಾಗಿ ಹಿಂದುತ್ವ ಫೈರ್ ಬ್ರ್ಯಾಂಡ್ ಮತ್ತೆ ಏನು ಬಿಜೆಪಿಯ ಒಳಗಡೆ ಇರುವಂತಹ ದಿಗ್ಗಜರೇ ಅಂತ ಕರೆಸ್ಕೊಳ್ಳುವಂತಹ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೆ ಮೋದಿ ಅವರ ಗುಣಗಾನ ಮಾಡಿ ಮೋದಿ ನಾಮ ಬರೆದಿದ್ದಂತಹ ಮಧು ಕಿಶ್ವರ್ ಇವರು ಸಿಡಿಸಿರುವಂತಹ ಒಂದು ಸ್ಫೋಟಕ ಲೈಂಗಿಕ ಹಗರಣದ ಬಾಂಬ್. ಯಾವುದೇ ಫಿಲ್ಟರ್ ಇಲ್ಲದೆ ಬನ್ನಿ ಡೈರೆಕ್ಟ್ ಆಗಿ ಈ ಒಂದು ವಿಚಾರದಲ್ಲಿ ಈ ಒಂದು ಮ್ಯಾಟರ್ಗೆ ಇಳಿಯೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋದು ಸಹ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಈ IT ಸೆಲ್ ಟ್ರೋಲ್ ಆರ್ಮಿಗಳ ಟ್ರೆಂಡ್ ಬಗ್ಗೆ ಮಾತನಾಡೋಣ. ಚಾರಿತ್ರ್ಯ ಹರಣ ಅನ್ನುವಂಥದ್ದು ಬಲಪಂಥೀಯರಿಗೆ ಎಷ್ಟು ಫೇವರೆಟ್ ವೆಪನ್ ಅಂತಂದ್ರೆ, ಎದುರಾಳಿಯನ್ನ ತರ್ಕದಿಂದ ಎದುರಿಸೋದಕ್ಕೆ ಆಗದೇ ಇದ್ದಾಗ ಅವರು ನೇರವಾಗಿ ಕ್ಯಾರೆಕ್ಟರ್ ಮೇಲೆನೆ ಅಟ್ಯಾಕ್ ಮಾಡ್ತಾ ಬರ್ತಾರೆ. ದಶಕಗಳಿಂದ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನೇ ಟಾರ್ಗೆಟ್ ಮಾಡಿ ಏನೆಲ್ಲ ಸುಳ್ಳು ಕತೆ ಕಟ್ಟಿದ್ದಾರೆ ಅಂತ ತಮ್ಗೆಲ್ರಿಗೂ ಸಹ ಗೊತ್ತೇ ಇದೆ. ಇದು ಸೋನಿಯಾ ಗಾಂಧಿ ಅವರನ್ನ ಬಾರ್ ಡ್ಯಾನ್ಸರ್ ಅಂತ ಕರೆದು ಅವಮಾನ ಮಾಡಿದ್ರು. ಅದಕ್ಕೆ ಒಂದೇ ಒಂದು ಪ್ರೂಫ್ ಇತ್ತ? ಖಂಡಿತವಾಗ್ಲೂ ಇರಲಿಲ್ಲ. ಆದರೂ ಅದನ್ನೇ ನ್ಯಾಷನಲ್ ಟ್ರೂತ್ ತರಹ ಇವರು ಇವತ್ತಿಗೂ ಸಹ ಬಿಂಬಿಸ್ತಾ ಬರ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದ್ರೆ, ಈ ವಾಟ್ಸಪ್ ಯೂನಿವರ್ಸಿಟಿಯವರ ಕತೆ ಕಟ್ಟುವಂತಹ ಲೆವೆಲ್ ನೋಡಿ ನಿಮ್ಮ ತಲೆ ಗಿರ್ ಅಂದ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಲಂಡನ್ನಲ್ಲಿ ಕೊಲಂಬಿಯನ್ ಮಹಿಳೆಯೊಬ್ಬಳನ್ನ ಮದುವೆ ಆಗಿದ್ದಾರೆ. ಅವರಿಗೆ ನಿಯಾಕ್ ಮತ್ತೆ ಮೈನಾನ್ ಅನ್ನುವಂತಹ 2 ಮಕ್ಕಳಿದ್ದಾರೆ. ಇದನ್ನ ವಿಕಿಲೀಕ್ಸ್ ಬಯಲು ಮಾಡಿದೆ ಅಂತ ಒಂದು ಭಯಂಕರ ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿದ್ರು. ಇದರ ಅಸಲಿಯತ್ತು ಏನು ಗೊತ್ತಾ? ಈ ಫೋಟೋದಲ್ಲಿ ರಾಹುಲ್ ಗಾಂಧಿ ಜೊತೆಗಿದ್ದಂತಹ ಮಹಿಳೆ ಕೊಲಂಬಿಯಾ ಅಲ್ಲ, ಆಕೆ ಪ್ರಖ್ಯಾತ ನಟಿ ನತಾಲಿಯಾ ರಾಮೋಸ್ ಅನ್ನುವಂತಹ ಮಹಿಳೆ. 2017ರಲ್ಲಿ ನಡೆದಂತಹ ಒಂದು ಇವೆಂಟ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಆಕೆ ಖುದ್ದಾಗಿ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡಿದ್ದಂತಹ ಒಂದು ಫೋಟೋ ಅದು. ಇನ್ನು ಆ ಮಕ್ಕಳ ಫೋಟೋ ಕತೆ ಏನಪ್ಪಾ ಅಂತಂದ್ರೆ, ರಾಹುಲ್ ಗಾಂಧಿ ಅವರ ಜೊತೆಗಿದ್ದಂತಹ ಆ ಒಂದು ಮಕ್ಕಳು ರಾಜಸ್ಥಾನದ ಮಹಿಳಾ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ನಂದವಾನ ಅವರ ಮಕ್ಕಳು. ಭಾರತ್ ಜೋಡೋ ಯಾತ್ರೆ ಟೈಮಲ್ಲಿ ಆ ಮಕ್ಕಳ ಆಸೆಯಂತೆ ಹೆಲಿಕಾಪ್ಟರ್ನಲ್ಲಿ ಕರೆದುಕೊಂಡು ಹೋದಾಗ ತೆಗೆದಂತಹ ಫೋಟೋಗಳನ್ನ ಇಟ್ಕೊಂಡು ಇವರೇ ರಾಹುಲ್ ಗಾಂಧಿ ಅವರ ರಹಸ್ಯ ಮಕ್ಕಳು ಅಂತ ಪ್ರಚಾರವನ್ನ ಮಾಡಿದ್ರು. ಯೋಚನೆ ಮಾಡಿ ಸ್ನೇಹಿತರೆ, ಮುಗ್ಧ ಮಕ್ಕಳ ಫೋಟೋಗಳನ್ನ ಬಳಸಿ ರಾಜಕೀಯ ನಾಯಕನ ಚಾರಿತ್ರ್ಯ ಹನನ ಮಾಡುವಾಗ ಇವರ ನೈತಿಕತೆ ಎಲ್ಲಿ ಹೋಗಿತ್ತು? ಆದ್ರೆ ಇವತ್ತು ಯಾವ ಕತ್ತಿಯಿಂದ ಬೇರೆಯವರನ್ನ ಕಡಿದ್ರು, ಅದೇ ಕತ್ತಿ ಈಗ ಅವರ ವಿಶ್ವಗುರುವಿನ ಹೊರಳಿಗೆ ಬಂದು ನಿಂತಿದೆ. ಈಗ ಮಾತ್ರ ಇವರಿಗೆ ದಾಖಲೆಗಳು ಬೇಕೇ ಬೇಕಂತೆ ಆ ರೀತಿ ಎಲ್ಲ ವಾದಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಅಸಲಿ ಆಟ ಶುರು ಆಯ್ತು ನೋಡಿ. ಇವತ್ತು ನೈತಿಕತೆ ಬಗ್ಗೆ, ಪ್ರಧಾನಿಯವರ ನಡೆಯ ಬಗ್ಗೆ ಪ್ರಶ್ನೆ ಮಾಡ್ತಿರೋದು ಏನೋ ಕಮ್ಯುನಿಸ್ಟರು ಕಾಂಗ್ರೆಸ್ಗರು ಅಲ್ಲ, ಸ್ವತಃ ಬಿಜೆಪಿ ಒಳಗಿರ್ತಕ್ಕಂಥ ಹಿಂದುತ್ವವನ್ನ ಉಸಿರಾಡುವಂತಹ ನಾಯಕರೇ. ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಯಾರು ಅಂತ ತಮ್ಗೆಲ್ರಿಗೂ ಸಹ ಗೊತ್ತೇ ಇದೆ. ಹಾರ್ವರ್ಡ್ನಲ್ಲಿ ಪಾಠ ಮಾಡಿದಂಥವರು, ಮಾಜಿ ಕಾನೂನು ಸಚಿವರು. ಇಂತಹ ಸ್ವಾಮಿ ಅವರು ಇತ್ತೀಚೆಗೆ ಅನ್ಫಿಲ್ಟರ್ಡ್ ಅಡ್ಡ ಎನ್ನುವಂತಹ ಒಂದು ಪಾಡ್ಕಾಸ್ಟ್ನಲ್ಲಿ ನೀಡಿದಂತಹ ಒಂದು ಇಂಟರ್ವ್ಯೂವನ್ನ ನೀವು ಕೇಳಿದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬನ ರಕ್ತವೂ ಸಹ ಕುದಿಯುತ್ತೆ. ಸ್ವಾಮಿ ಅವರು ಯಾವುದೇ ರೀತಿಯ ಫಿಲ್ಟರ್ ಇಲ್ಲದೆ ನೇರವಾಗಿ ಹೇಳಿದ್ದನ್ನು ಗೊತ್ತಾ? ಪ್ರಸ್ತುತ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ 3 ರಿಂದ 4 ಮಹಿಳೆಯರು ಸಂಸತ್ ಸದಸ್ಯರಾಗಿ ಅತ್ಯುನ್ನತ ಮಂತ್ರಿಗಳಾಗಿ ಆಯ್ಕೆಯಾಗಿರುವಂಥದ್ದು ಅವರ ವಿದ್ಯಾರ್ಹತೆ ಅಥವಾ ಸಾಮರ್ಥ್ಯದಿಂದ ಅಲ್ಲ, ಬದಲಾಗಿ ಪ್ರಧಾನಿಯವರೊಂದಿಗೆ ದೈಹಿಕ ಸಾಮೀಪ್ಯ ಮತ್ತೆ ಲೈಂಗಿಕ ಸಂಪರ್ಕದ ಮೂಲಕ ಅಂತ ಹೇಳಿ ಅವರಿಗೆ ಯಾವುದೇ ರೀತಿಯ ಮುಲಾಜಿಲ್ಲದೆ ಆರೋಪವನ್ನು ಮಾಡಿದ್ದಾರೆ. मैं 3-4 नाम महिला के दे सकते हैं जो MP बने हैं, वो जाकर सोना पड़ा उनको.
उनके साथ, मोदी के साथ एक मिनिस्टर बने सोकर, नहीं तो नहीं। सोए तो नहीं होंगे ना? मैं शिष्टाचार में ಯೋಚಿಸಿ ಸ್ನೇಹಿತರೆ, ಒಂದು ಡೆಮಾಕ್ರಸಿಯಲ್ಲಿ ಸಚಿವ ಸಂಪುಟ ರಚನೆ ಆಗುವಂಥದ್ದು ಜನರ ಕಲ್ಯಾಣಕ್ಕಾಗಿ. ಆದರೆ ಸ್ವಾಮೀಜಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮಾತಿನ ಪ್ರಕಾರ ಇಲ್ಲಿ ಮಂತ್ರಿಗಿರಿ ಸಿಗುವಂಥದ್ದು ಟ್ಯಾಲೆಂಟ್ ಮೇಲೆ ಅಲ್ಲ, ಬೆಡ್ರೂಮ್ ರಹಸ್ಯಗಳ ಮೇಲೆ. ನಿಮ್ಮೆಲ್ಲರ ಟ್ಯಾಕ್ಸ್ ಹಣದಲ್ಲಿ ನಡೀತಿರುವಂಥ ಈ ಒಂದು ಆಡಳಿತ ಯಂತ್ರ ಇಷ್ಟು ಕೊಳೆತು ನಾರ್ತಾ ಇದೆಯಾ? ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಸಹ ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಬನ್ನಿ, ಹಿರಿಯ ಪತ್ರಕರ್ತ ಮಧುಕೇಶ್ವರ್ 2014ರ ಚುನಾವಣೆಗೂ ಮುನ್ನ ಮೋದಿ ಅವರನ್ನ ಕಟುವಾಗಿ ಸಮರ್ಥನೆ ಮಾಡಿಕೊಂಡು ಮತ್ತೆ ಅವರ ಪರವಾಗಿ ಮೋದಿ ನಾಮ ಬರೆದಿದ್ದಂತಹ ಹೆಣ್ಣುಮಗಳು. ಅಂತಹ ಮಧುಕೇಶ್ವರ್ ಇವತ್ತು ಎಕ್ಸ್ ಅಂದ್ರೆ ಟ್ವಿಟರ್ ಅಲ್ಲಿ ಆ ಒಂದು ವೇದಿಕೆಯಲ್ಲಿ ಮೋದಿ ಅವರ ನೈತಿಕತೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇ 2014ರಲ್ಲಿ ಮೋದಿ ಪ್ರಧಾನಿಯಾದಾಗಿನಿಂದಲೂ ತಾನು ಅವರಿಂದ ಒಂದು ಸುರಕ್ಷಿತವಾದಂತಹ ಅಂತರವನ್ನ, ಒಂದು ಸೇಫ್ ಡಿಸ್ಟೆನ್ಸ್ ಅನ್ನ ಕಾಯ್ದುಕೊಂಡಿದ್ದಾರೆ ಅಂತ ಇದೇ ಮಧುಕೇಶ್ವರ್ ಅವರು ಹೇಳ್ತಾರೆ. ಯಾಕೆ ಅಂತಂದ್ರೆ ಉನ್ನತ ವಲಯಗಳಲ್ಲಿ ಪ್ರಧಾನಿ ಮೋದಿ ಅವರ ಐಷಾರಾಮಿ ಮತ್ತೆ ಭೋಗದ ಜೀವನ, ಹಾಗೆ ಅವರ ಒಂದು ಆಪ್ತ ಸಂಬಂಧಗಳ ಆಧಾರದ ಮೇಲೆ ಮಂತ್ರಿಮಂಡಲ ರಚನೆ ಆಗ್ತಿರುವಂಥದ್ದು ಮತ್ತೆ ಅವರ ರಚನೆ ಆಗ್ತಿರುವಂತಹ ಗುಸುಗುಸು ಅವರಿಗೆ ಇತ್ತಂತೆ. ಅವರು ಸ್ಮೃತಿ ಇರಾನಿ ಅವರ ನೇಮಕಾತಿಯನ್ನ ತೀವ್ರವಾಗಿ ಟೀಕೆಯನ್ನ ಮಾಡ್ತಾರೆ. ಕೇವಲ 12ನೇ ತರಗತಿ ಪಾಸ್ ಆಗಿದ್ದಂತಹ ವ್ಯಕ್ತಿಯನ್ನ ದೇಶದ ಅತ್ಯುನ್ನತ ಶಿಕ್ಷಣ ಸಚಿವೆಯನ್ನಾಗಿ ನೇಮಿಸಿದ್ದು ಒಂದು ವಿಕೃತ ಆಯ್ಕೆ ಅಂತ ಅವರು ತುಂಬಾ ಖಾರವಾಗಿ ಮಾತನಾಡ್ತಾರೆ. ನಮ್ಮ ಯುವಕರು ಇಂಜಿನಿಯರಿಂಗ್ ಡಬಲ್ ಡಿಗ್ರಿ ಮಾಡಿ ಕೆಲಸ ಇಲ್ಲದೆ ಝೊಮ್ಯಾಟೊ ಡೆಲಿವರಿ ಮಾಡಿಕೊಂಡು ಅಲೀತಿರುವಂತಹ ಒಂದು ಟೈಮಲ್ಲಿ ಯಾವುದೇ ಅರ್ಹತೆಗಳಿಲ್ಲದೆ ಮಂತ್ರಿಗಿರಿ ಸಿಗೋದಕ್ಕೆ ಕಾರಣ ಏನು? ಮಧುಕೇಶ್ವರ್ ಅವರ ಪ್ರಕಾರ ಇದು ಅವರು ಪ್ರಧಾನಿಗೆ ಸಲ್ಲಿಸಿದಂತಹ ವಿಶೇಷ ಸೇವೆಗಳ ಪ್ರತಿಫಲ ಅಂತ ಮಾತನಾಡ್ತಾರೆ. ಒಂದು ರೀತಿ ಸ್ಪೆಷಲ್ ಸರ್ವೀಸಸ್ ಅಂತ ಅವರು ಮೆನ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂತಹ ಸೂಪ್ ಗೇಟ್ ಮಾನಸಿ ಸೋನಿ ಒಂದು ಪ್ರಕರಣ ಏನಿದೆ, ಒಂದು ಪ್ರಕರಣವನ್ನು ಕೂಡ ಈ ಮಧುಕೇಶ್ವರ್ ಅವರು ನೆನಪಿಸ್ತಾರೆ. ಇದೆಲ್ಲವನ್ನ ನೋಡಿದಾಗ ಇದು ಬರೀ ಗಾಳಿ ಮಾತಲ್ಲ, ಆಡಳಿತ ಪಕ್ಷದೊಳಗಿನ ಕೊಳೆತ ವ್ಯವಸ್ಥೆಯ ಅನಾವರಣ ಅಂತ ಸ್ಪಷ್ಟವಾಗಿ ಎಲ್ರಿಗೂ ಸಹ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ಮ್ಯಾಟರ್ ಏನಿದೆ ಇದು ಬರೀ ಇಂಡಿಯಾದ ಒಳಗಡೆ ಮಾತ್ರ ನಿಂತಿಲ್ಲ, ಗ್ಲೋಬಲ್ ಲೆವೆಲ್ಗೆ ಹೋಗಿ ನಿಂತಿದೆ. ನೀವು ಜೆಫ್ರಿ ಎಪ್ಸ್ಟೀನ್ ಅವರ ಹೆಸರು ಕೇಳಿದ್ದೀರಾ, ಆಲ್ಮೋಸ್ಟ್ ನಮ್ಮಲ್ಲೂ ಕೂಡ ಒಂದು ವಿಡಿಯೋಗಳು ಬಂದಿದ್ದಾವೆ. ಆತ ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ, ಬಾಲಕಿಯರ ವೇಶ್ಯಾವಟಿಕೆ ಜಾಲದ ಕಿಂಗ್ ಪಿನ್ ಆತ ಅಂತಾನೆ ಹೇಳಬೇಕು. ಆತನ ಕಡತಗಳು ಏನಿದೆ, ಎಪ್ಸ್ಟೀನ್ ಫೈಲ್ಸ್, US ಸರ್ಕಾರ ಈಗ ಬಿಡುಗಡೆ ಮಾಡ್ತಾ ಬರ್ತಾ ಇದೆ. ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಫೈಲ್ಸ್ಗಳಲ್ಲಿ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರ ಹೆಸರುಗಳು ಇದಾವೆ. ಜುಲೈ 6, 2017ರಲ್ಲಿ ಏನು ಎಪ್ಸ್ಟೀನ್ ಬರೆದಂತಹ ಈ ಒಂದು ಇಮೇಲ್ ಪ್ರಧಾನಿ ಮೋದಿ ಸಲಹೆಗಳನ್ನ ಪಡೆದುಕೊಂಡು ಮತ್ತೆ ಅಮೆರಿಕದ ಅಧ್ಯಕ್ಷರ ಒಳಿತಿಗಾಗಿ ಇಸ್ರೇಲ್ನಲ್ಲಿ ಹಾಡಿ ಕುಣಿದ್ರು, ಇದು ಕೆಲಸ ಮಾಡಿತ್ತು ಅಂತ ಇದೇ ಎಪ್ಸ್ಟೀನ್ ಮೋದಿ ಅವರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಜುಲೈ 4 ಮತ್ತೆ 6, 2017ರಲ್ಲಿ ಮೋದಿ ಅವರು ನಿಜವಾಗಿಯೂ ಇಸ್ರೇಲ್ ಭೇಟಿ ನೀಡಿದ್ರು. ಒಂದು ದೇಶದ ಸಾರ್ವಭೌಮ ನಾಯಕನ ಫಾರಿನ್ ಪಾಲಿಸಿಗಳ ಬಗ್ಗೆ ಒಬ್ಬ ಲೈಂಗಿಕ ಅಪರಾಧಿ ಡೀಲ್ ಮಾಡದ ಹಾಗೆ ಬರೀತಾನೆ ಅಂತಂದ್ರೆ ಇದರ ಅರ್ಥ ಏನು ಅನ್ನೋಂಥದ್ದನ್ನ ದಯವಿಟ್ಟು ತಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಮ್ಮ ಪೆಟ್ರೋಲಿಯಂ ಸಚಿವ ಏನು ಹರ್ದೀಪ್ ಸಿಂಗ್ ಪುರಿ ಅವರ ಕತೆ, ಎಪ್ಸ್ಟೀನ್ ಫೈಲ್ನಲ್ಲಿ ಇವರ ಹೆಸರು 160ಕ್ಕೂ ಹೆಚ್ಚು ಬಾರಿ ಉಲ್ಲೇಖ ಆಗಿದೆ. ಪುರಿ ಅವರು ಇದಕ್ಕೆ ಏನಂತ ಉಡಾಫೆ ಉತ್ತರ ಕೊಡ್ತಾರೆ ಗೊತ್ತಾ? ನಾನು ಅನೇಕ ಭಯೋತ್ಪಾದಕರ ಸಂಪರ್ಕದಲ್ಲಿದ್ದೇನೆ, ಹಾಗಂದು ಮಾತ್ರಕ್ಕೆ ನಾನು ಭಯೋತ್ಪಾದಕನಾಗ್ತೇನೆ ಅಂತ ಉಡಾಫೆಯಾಗಿ ಮಾತನಾಡ್ತಾರೆ. ಅಂದ್ರೆ ಕ್ಯಾಬಿನೆಟ್ ಮಂತ್ರಿಯೊಬ್ಬ ಇಂಟರ್ನ್ಯಾಷನಲ್ ಸೆಕ್ಸ್ ಅಫೆಂಡರ್ ಜೊತೆ ಏನು ರಿಲೇಶನ್ಶಿಪ್ ಇಟ್ಕೊಂಡಿದ್ರು, ಅದನ್ನ ಪ್ರಶ್ನಿಸಬಾರದು ಅನ್ನುವಂತ ಒಂದು ದುರಹಂಕಾರದ ಮಾತುಗಳನ್ನ ಆತ ಮಾತನಾಡ್ತಾರೆ. ಈ ಸ್ಟೋರಿಗೆ ಅತಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ಮತ್ತೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ದಿಢೀರನೆ ಒಂದು ಟ್ವೀಟ್ ಮಾಡಿ ಡಿಲೀಟ್ ಮಾಡ್ತಾರೆ. ಅದರಲ್ಲಿ ಏನಿತ್ತು ಅಂತಂದ್ರೆ, ಅಮೆರಿಕ ಗುಪ್ತಚರ ಸಂಸ್ಥೆಗಳಾದಂತಹ CIA ಮತ್ತೆ FBI ಅವ್ರ ಬಳಿ ಏನು ಪ್ರಧಾನಿ ಮೋದಿ ಮತ್ತೆ ಹರ್ದೀಪ್ ಸಿಂಗ್ ಪುರಿ ಅವರ ಅಸಹ್ಯಕರ ಲೈಂಗಿಕ ಬಹಿರಂಗಪಡಿಸುವಿಕೆಗೆ ಸಂಬಂಧಿಸಿದಂತಹ ರಾಜಿ ಮಾಡಿಕೊಳ್ಳಬಲ್ಲಂತಹ ಏನು ಫೋಟೋಗಳಿದಾವೆ ಅಂತ ಟ್ವೀಟ್ ಅನ್ನ ಮಾಡ್ತಾರೆ. ರಷ್ಯನ್ ಭಾಷೆಯಲ್ಲಿ ಇದನ್ನ ಕೆಂಪ್ರೋಮ್ಯಾಟ್ ಅಂತ ಕರೀತಾರೆ. ಅಂದ್ರೆ ನಾಯಕರ ಬೆಡ್ರೂಮ್ ರಹಸ್ಯಗಳನ್ನ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥದ್ದು. ಸ್ವಾಮಿ ಯಾಕೆ ಆ ಒಂದು ಏನು ಟ್ವೀಟ್ ಅನ್ನ ಡಿಲೀಟ್ ಮಾಡೋದು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಸಹ ಕಾಡ್ತಾ ಇದೆ. ಈಗ ಅಸಲಿ ದೇಶಭಕ್ತಿ ಪ್ರಶ್ನೆ ಬರುವಂಥದ್ದು ನೋಡಿ ಇಲ್ಲೇನೆ. ಒಂದು ದೇಶದ ಪ್ರಧಾನಿಯ ಇಂತಹ ಫೋಟೋಗಳು ಅಮೆರಿಕದ ಕೈಯಲ್ಲಿದ್ರೆ ಏನಾಗುತ್ತೆ? ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳದಂತೆ ಇಂಥದ್ದೇ ಫೈಲ್ಸ್ ಇಟ್ಕೊಂಡು ಅಮೆರಿಕ ಮೋದಿಯನ್ನ ಬ್ಲಾಕ್ ಮೇಲ್ ಮಾಡಿ ಭಾರತದ ರೈತರನ್ನ, ಆರ್ಥಿಕತೆಯನ್ನ ಬಲಿ ಕೊಡುವಂತಹ ಒಪ್ಪಂದಗಳಿಗೆ ಸಹಿ ಏನಾದರೂ ಹಾಕಿಸ್ಕೊಳ್ತಾ ಇದೆಯಾ?
ಇದು ರಾಹುಲ್ ಗಾಂಧಿ ಅವರ ಒಂದು ಪ್ರಶ್ನೆಯನ್ನೇ ಇತ್ತಿರುವಂಥದ್ದು. 5 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಅಂತ ಬೊಬ್ಬೆ ಹೊಡೆಯುತ್ತಿದ್ದಂಥವ್ರು ಇವತ್ತು ಅಮೆರಿಕದ ಮುಂದೆ ಮಂಡಿಯೂರಿದ್ದಾರ. ಮಧುಕೇಶ್ವರ್ ಹೇಳುವಂತೆ ಮೋದಿ ನಿಜಕ್ಕೂ ಅಮೆರಿಕದ CIA ನೆಟ್ಟಿರುವಂತ ಪ್ಲಾಂಟ್ ಆಗಿದ್ದಾರ. ಸ್ನೇಹಿತರೆ, ಇದು ಸಣ್ಣ ವಿಷಯ ಅಲ್ಲ. ನಮ್ಮ ನಾಯಕರು ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ದಾರೆ ಅಂತಂದ್ರೆ ನಮ್ಮ ದೇಶದ ಸಾರ್ವಭೌಮತೆಗೆ ಒಂದು ಧಕ್ಕೆ ಆಗಿದೆ ಅಂತ ಹೇಳ್ಬೋದು, ಒಂದು ಮಾರಾಟ ಆಗಿದೆ ಅಂತಾನೆ ಅರ್ಥ ಅಂತ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ನಡೀತಾ ಇದ್ರೆ ನಮ್ಮ ನ್ಯಾಷನಲ್ ಮೀಡಿಯಾ ಏನ್ ಮಾಡ್ತಾ ಇದ್ದಾವೆ, ಯಾವುದೋ ಒಂದು ವಾಟ್ಸಪ್ ಫೇಕ್ ಮೆಸೇಜ್ ಅನ್ನ ಇಟ್ಕೊಂಡು 3 ದಿನ ಡಿಬೇಟ್ ಮಾಡುವಂತ ಈ ಒಂದು ಆಂಕರ್ಗಳು ಇವತ್ತು ಬಾಯಿಗೆ ಒಂದು ಬೀಗ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಬಾಯಿ ಹೊಲ್ದುಕೊಂಡು ಸುಮ್ಮನೆ ಕೂತಿದ್ದಾರೆ. ಸದಾ ನಾ ತಾವುಂಗ ನಾ ಕಾನೆದುಂಗ ಅಂತ ಭಾಷಣ ಬಿಗಿಯುವಂತಹ ನಾಯಕ ತಮ್ಮದೇ ಕ್ಯಾಬಿನೆಟ್ನಲ್ಲಿ ಮಹಿಳೆಯರನ್ನ ಲೈಂಗಿಕ ಲಾಭಕ್ಕಾಗಿ ಮಂತ್ರಿಗಳನ್ನಾಗಿ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಬಂದಾಗ ಯಾಕೆ ಮೌನವಾಗಿದ್ದಾರೆ? ಚಾರಿತ್ರ್ಯ ಹನನ ಯಾರದ್ದೇ ಆದರೂ ಕೂಡ ಅದು ಒಂದು ರೀತಿ ತಪ್ಪಂತಾನೆ ಹೇಳ್ಬೋದು. ಆದರೆ ಫೇಕ್ ನ್ಯೂಸ್ ಹಬ್ಬಿಸಿ ಸಂಭ್ರಮಿಸಿದಂತಹ ಈ ಒಂದು ಭಕ್ತ ಪಡೆಗೆ ಇವತ್ತು ತಮ್ಮದೇ ನಾಯಕರು ಸಾಕ್ಷಿ ಸಮೇತ ಆರೋಪ ಮಾಡಿದಂತಹ ಉತ್ತರಿಸೋದಕ್ಕೆ ಇವರಿಗೆ ಯೋಗ್ಯತೆಗಳಿಲ್ಲ. ಸ್ನೇಹಿತರೆ, ಯುವಜನರೇ, ಪ್ರಶ್ನೆ ಮಾಡುವಂಥದ್ದು ನಮ್ಮೆಲ್ಲರ ಹಕ್ಕು. ಅಧಿಕಾರ ಮತ್ತೆ ಆ ಒಂದು ಅಹಂಕಾರದ ಜಾಲದಲ್ಲಿ ಸಿಲುಕಿರುವಂತಹ ನಾಯಕರಿಂದ ನಾವು ಪಾರದರ್ಶಕ ಆಡಳಿತವನ್ನ ನಿರೀಕ್ಷೆ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮೋದಿ ಅವರು ಈ ಒಂದು ಆರೋಪಗಳಿಗೆ ನೇರವಾಗಿ ಉತ್ತರಿಸುವವರೆಗೂ ಅವರ ಮೇಲಿನ ಈ ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅಳಿಸಿ ಹೋಗೋದಿಲ್ಲ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಶೇರ್ ಮಾಡಿ, ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕಿ. ಯಾಕೆಂದ್ರೆ ಸತ್ಯವನ್ನ ಮುಚ್ಚಿಡುವಂತಹ ಕಾಲ ಹೋಗಿ ತುಂಬಾನೇ ದಿನ ಆಗಿದೆ. ನೀವು ನಿಮ್ಮ ಅನಿಸಿಕೆಗಳೇನಿವೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಧ್ವನಿ ಯಾವತ್ತೂ ನಿಲ್ಲಬಾರದು ಸ್ನೇಹಿತರೆ. ಇನ್ನು ಯಾರ್ಯಾರು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.